ಹಲೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ವೀಡಿಯೋ ಮಾಡ್ದಲೇ. ಇವತ್ತು ಅಂತ ವ್ಲಾಗಿಗೆ ಬಂದೆ ನಾನು ಈಗ ಬಂದಿರೋ ಪ್ಲೇಸು ನಾನು ಇದಕ್ಕಿಂತ ಮುಂಚೆ ಒಂದು ವ್ಲಾಗಲ್ಲಿ ತೋರಿಸಿದ್ದೆ, ಭದ್ರಾವತಿ ಬೆಟ್ಟ ಅಂತಂದೇಳಿ. ಸೊ ನಾನು ಇಲ್ಲಿಗೆ ಬಂದಿರೋದು ಇನ್ನೊಂದು ರೀಸನಿಗೆ. ಈ ಬೆಟ್ಟ ಹಗಲಲ್ಲಿ ಒಂಥರ ಕಾಣುತ್ತೆ ಮತ್ತು ಮಾರ್ನಿಂಗ್ ಒಂಥರ ಕಾಣುತ್ತೆ. ಸೊ ಮಾರ್ನಿಂಗಲ್ಲಿ ನಿಮಗೆ ತುಂಬ ಬ್ಯೂಟಿಫುಲ್ಲಾಗಿ ಯಾವ ಥರ ಕಾಣುತ್ತೆ ಅಂದರೆ ಒಂಥರ ಬ್ಯಾಂಗ್ಳೂರಲ್ಲಿರೋ ನಂದಿ ಹಿಲ್ಸ್ ಥರ ಕಾಣುತ್ತೆ. ಸೊ ನನಗೂ ಕೂಡ ಮೊನ್ನೆ ಒಂದು ಸಾರಿ ಬಂದಾಗ ತುಂಬ ಚೆನ್ನಾಗಿ ವ್ಯೂವ್ಸ್ ಕಾಣಿಸ್ತಾ ಇತ್ತು. ಸೊ ಆ ವ್ಯೂವ್ಸನ್ನ ನಿಮಗೂ ತೋರಿಸೋಣ ಅಂತಂದೇಳಿ ಇವತ್ತು ಮಾರ್ನಿಂಗ್ ನಾನು ಬಂದಿದ್ದೀನಿ. ನೋಡೋಣ, ಮೇಲೆ ಹೋಗಿಬಿಟ್ಟು ನಾನು ನಿಮಗೆ ವ್ಯೂವನ್ನು ತೋರಿಸ್ತೀನಿ. ಹಾಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಇಲ್ಲಿಗೆ ಬಂದಿದ್ದೀನಿ. ನಮ್ಮಮ್ಮ ನಮ್ಮಪ್ಪ ಎದುರಿಸ್ತಾ ಇದ್ರು, ಕಡಿ ಇರುತ್ತೆ, ಚಿರತೆ ಇರುತ್ತೆ, ಹುಷಾರು ಅಂತ. ಇಲ್ಲಿ ಬರೋ ಅಷ್ಟೊತ್ತಿಗೆ ಇನ್ನೂ ಕತ್ಲಿತ್ತು. ಆ್ಯಕ್ಚುಲಿ ಸ್ವಲ್ಪ ಈಗ ಬೆಳಕಾಗ್ತಾ ಇದೆ. ಮೇಲೆ ಹೋಗಬೇಕು. ಒಂದು 50 ಮೆಟ್ಲಿದೆ, ಹತ್ತಿ ಮೇಲೆ ಹೋಗೋಣ. ಮೆಟ್ಲು ಶುರು ಆಗ್ತಾ ಇದೆ. ನಮ್ಮಮ್ಮ ಹೇಳಿದ್ರು ಮೆಟ್ಲಿಗೆಲ್ಲ ಪೂಜೆ ಮಾಡ್ತಾರೆ, ಸೊ ಸ್ಲಿಪ್ಪರ್ ಅಲ್ಲೇ ಬಿಟ್ಟು ಹೋಗು ಅಂತ. ಸ್ಲಿಪ್ಪರ್ ಇಲ್ಲೇ ಬಿಟ್ಟು ಮೇಲೆ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ. ಬೆಳಗ್ಗೆ ತಂಪು ಗಾಳಿ ತುಂಬ ಚೆನ್ನಾಗಿದೆ. ವಾಕ್ ಮಾಡೋರಿಗೆ ಒಳ್ಳೆ ಜಾಗ ಇಲ್ಲಿ. ಆದರೆ ಈ ಮೆಟ್ಲೆಲ್ಲ ಹತ್ತಕ್ಕಾಗಲ್ಲ. ಕೆಳಗಡೆ ರೋಡಲ್ಲಿ ವಾಕ್ ಮಾಡ್ಬೋದು. ಈ ಹಿಂದೆ ನಾನು ವ್ಲಾಗ್ ಮಾಡಲಿಕ್ಕೆ ಅಂತ ಬಂದಾಗ ಡೇ ಟೈಮಲ್ಲಿ ಬಂದಿದ್ದೆ. ಆವಾಗ ಒಂಥರ ಕಾಣ್ತಾ ಇತ್ತು ಬೆಟ್ಟ. ಸೊ ಬೆಳಗ್ಗೆ ಹೊತ್ತು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು ಈ ಜಾಗಕ್ಕೆ, ಅಷ್ಟು ಚೆನ್ನಾಗಿ ಕಾಣುತ್ತೆ.
ಬೆಳಗ್ಗೆನೇ ಮನೇಲಿ ಬೈಸ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯಿತು. ನನಗೊಂದು ಒಳ್ಳೆ ಪ್ಲೇಸ್ ನೋಡಲಿಕ್ಕೆ ಸಿಕ್ತು ಇವತ್ತು ಬೆಳಗ್ಗೆನೇ. ಬಟ್ ನಾವು ಹುಟ್ಟಿದಾಗಿಂದ ಇಲ್ಲೇ ಇದ್ದರೂ ಕೂಡ ಈ ಥರ ವ್ಯೂ ನಾನು ಯಾವತ್ತೂ ನೋಡಿರಲಿಲ್ಲ. ಇವತ್ತು ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ತುಂಬ ಒಳ್ಳೆ ವ್ಯೂ ನೋಡಿದೆ ನಾನು. ನನಗಂತೂ ತುಂಬ ಖುಷಿ ಆಯಿತು ಇವತ್ತು. ಈ ಬೆಟ್ಟದಲ್ಲಿ ಯಾವಾಗಲೂ ಕೂಡ ಈ ಥರ ವ್ಯೂ ಕಾಣೋದಿಲ್ಲ. ಸೊ ಒಂದೊಂದು ಟೈಮ್ ಮಾತ್ರ ಕಾಣುತ್ತೆ. ಅದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೀವು ಅಕಸ್ಮಾತ್ ರೋಡಲ್ಲಿ ಮಾರ್ನಿಂಗ್ ಏನಾದರೂ ಹೋಗ್ತಾ ಇದ್ದರೆ, ಈ ಬೆಟ್ಟ ಫುಲ್ ಮೋಡಗಳಿಂದ ಏನಾದರೂ ಕವರ್ ಆಗಿದ್ದರೆ ಸೊ ಆ ವ್ಯೂ ಇದೆ ಅಂತಂದೇಳಿ, ಇಲ್ಲ ಫುಲ್ ಕ್ಲಿಯರಾಗಿ ಬೆಟ್ಟ ಕಾಣ್ತಾ ಇದೆ ಅಂತಂದು ಹೇಳಿದರೆ ಅವತ್ತು ವ್ಯೂ ಕಾಣಲ್ಲ ಅಂತಂದು ಹೇಳಿ. ಸೊ ಅದನ್ನು ಕ್ಲಿಯರ್ ಮಾಡಿಕೊಂಡು ನೀವು ಮೇಲೆ ಬನ್ನಿ. ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿಗೆ ಬಂದು ವ್ಯೂ ಕಾಣಲಿಲ್ಲ ಅಂದರೆ, ಅಯ್ಯೋ ನಿಶಾ ಹೇಳಿದ್ಲು ನೀವು ವ್ಯೂ ಕಾಣಲಿಲ್ಲ ಅಂತ ಅನ್ಕೋಬೇಡಿ ಪ್ಲೀಸ್. ಸೊ ನೀವೊಂದ್ಸರಿ ಕ್ಲಿಯರಿಟಿ ತೊಗೊಂಡ್ಬಿಟ್ಟು ಆಮೇಲೆ ಮೇಲೆ ಬನ್ನಿ. ಓಕೆ, ಈ ವ್ಯೂನ ನೋಡ್ಬೇಕು ಅಂದ್ಕೊಂಡಿರೋರು ಬೆಳಗ್ಗೆ ಬೇಗ ಬರಬೇಕಾಗುತ್ತೆ. ಒಂದು 5:30 5:45ಗೆಲ್ಲ ಬಂದರೆ ನೀವು ಒಂದು 6:30 ಒಳಗಡೆ ವ್ಯೂ ನೋಡಿಕೊಂಡು ಕೆಳಗಡೆ ಇಳಿಬಹುದು. ಏಕೆಂತ ಹೇಳಿದ್ರೆ ಅದಾದಮೇಲೆ ಇಲ್ಲಿ ವ್ಯೂ ಕಾಣೋಲ್ಲ, ಫುಲ್ ಎಲ್ಲ ಮೋಡ ಎಲ್ಲ ಫುಲ್ ಮೇಲೆ ಹೋಗ್ಬಿಡತ್ತೆ. ಆದಷ್ಟು ಬೇಗ ಬರಲಿಕ್ಕೆ ಟ್ರೈ ಮಾಡಿ ಬರೋರು. ನಾನಂತೂ ದೇವರಾಣೆ ಅಂದ್ಕೊಂಡಿರಲಿಲ್ಲ ಈ ಥರ ವ್ಯೂ ಸಿಗುತ್ತೆ ಇಲ್ಲಿ ಅಂತಂದೇಳಿ. ತುಂಬ ಖುಷಿಯಾಯಿತು ನನಗೆ. ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು ಇದನ್ನು. ಇದು ಒಂಥರ ನಮಗೆ ನಂದಿ ಹಿಲ್ಸ್ ಮತ್ತು ಜೋಗಿಮಟ್ಟಿ, ಚಿತ್ರದುರ್ಗದ ಜೋಗಿಮಟ್ಟಿ ಆ ಫೀಲ್ ಕೊಡುತ್ತೆ ನಮಗೆ. ತುಂಬ ಬ್ಯೂಟಿಫುಲ್ ಆಗಿದೆ ವ್ಯೂ ಮಾತ್ರ. ಬಟ್ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇದು ಯಾವಾಗಲೂ ಸಿಗಲ್ಲ ನಮಗೆ ನೋಡಲಿಕ್ಕೆ, ಅದೇ ಒಂದು ಪ್ರಾಬ್ಲಮ್ಮು. ಇದು ಅಪರೂಪದಲ್ಲಿ ಒಂದು ಸಾರಿ ಇಲ್ಲಿ ಈ ಥರ ವ್ಯೂ ಕಾಣುತ್ತೆ. ಸೊ ನನಗಂತೂ ತುಂಬ ಖುಷಿ ಆಯಿತು ಇವತ್ತು ವ್ಯೂ ನೋಡಿ. ಅದರಲ್ಲೂ ಮನೇಲಿ ತುಂಬ ಬೈಸ್ಕೊಂಡು ಬಂದೆ ನಾನು ಇವತ್ತು ಬೆಳಗ್ಗೆನೇ. ಬಂದರೂ ಕೂಡ ಬೈಸ್ಕೊಂಡು ಬಂದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ತುಂಬ ಒಳ್ಳೆ ವ್ಯೂ ಸಿಕ್ತು ನನಗೆ. ಫುಲ್ ಖುಷಿಯಾದೆ ನಾನಂತೂ. ನನಗಂತೂ ಆ ವ್ಯೂ ನೋಡಿ ನಿಜವಾಗ್ಲೂ ಒಂದು ಸೆಕೆಂಡ್ ನಾನು ಸ್ವರ್ಗದಲ್ಲಿ ಇದ್ದೀನಿ ಅನ್ನೋ ಥರ ಫೀಲ್ ಆಗಿಬಿಡ್ತು. ಸ್ವರ್ಗ ನಾವು ನೋಡಿಲ್ಲ, ಬಟ್ ಫಿಲ್ಮಲ್ಲೆಲ್ಲ ತೋರಿಸ್ತಾರಲ್ಲ ಮೋಡ ಆ ಥರ ಫೀಲೆಲ್ಲ. ಸೊ ನನಗೂ ಕೂಡ ಅದೇ ಫೀಲ್ ಆಗಿಬಿಡ್ತು. ನಾನು ಕೂಡ ಸ್ವರ್ಗದಲ್ಲಿ ತೇಲ್ತಾ ಇದ್ದೀನಿ ಅನ್ನೋ ಥರ. ಬಟ್ ತುಂಬ ಚೆನ್ನಾಗಿತ್ತು. ನನಗಂತೂ ಫುಲ್ ಹ್ಯಾಪಿ. ನಾನು ಇದುವರೆಗೂ ಕೂಡ ಆ ಥರ ಪ್ಲೇಸ್ ನೋಡೇ ಇರಲಿಲ್ಲ. ಆ ಥರ ಮೋಡ ಮೇಲೆ ತೇಲ್ತಾ ಇರೋದು, ನಾವು ಮೇಲೆ ಇರೋದು, ಕೆಳಗಡೆ ಮೋಡ ಇರೋದು, ಆ ಥರ ನಾನು ಇವತ್ತಿನವರೆಗೂ ನೋಡಿರಲಿಲ್ಲ. ನಾನು ಇಲ್ಲೇ ಹುಟ್ಟು ಬೆಳೆದಿದ್ದಾದರೂ ಕೂಡ ನನಗೆ ಆ ಥರ ವ್ಯೂ ಕಂಡಿಲ್ಲ. ಅಂದರೆ ನಾವು ಬರೋತ್ತಿಗೆ ಲೇಟ್ ಆಗ್ತಾಯಿತ್ತು, ಮತ್ತು ನಮಗೆ ಯಾರೂ ಹೇಳಿಲ್ಲ ಕೂಡ ಇಲ್ಲಿ ಈ ಥರ ವ್ಯೂ ಕಾಣುತ್ತೆ ಅಂತಂದೇಳಿ. ಸೊ ಹಾಗಾಗಿ ನಾವು ಬರೋದಕ್ಕೆ ಟ್ರೈ ಮಾಡಲಿಲ್ಲ. ನಾವೆಲ್ಲ ಲೇಟಾಗಿ ಬಂದು ಲೇಟಾಗಿ ಹೋಗ್ತಾ ಇದ್ವಿ. ಮೊನ್ನೆ ಜಸ್ಟ್ ಏನೋ ಕೈಯಲ್ಲಿ ಗಾಡಿ ಇದೆ ಅಂತಂದೇಳಿ ನಾವು ಮೇಲೆ ಬಂದಿದ್ದಕ್ಕೆ ವ್ಯೂ ಕ್ಯಾಪ್ಚರ್ ಆಯಿತು. ಸೊ ಹಾಗಾಗಿ ಇವತ್ತೊಂದಿನ ಮತ್ತೆ ಬಂದಿದ್ದೀವಿ ನಾವು ನೋಡಲಿಕ್ಕೆ.